ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅನನ್ಯ ಭಟ್ ನಾಪತ್ತೆ ಕೇಸ್ ಬೆನ್ನು ಬಿದ್ದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸುಜಾತ ಭಟ್ ಜನ್ಮಗುಂಡಲಿ ಜಾಲಾಡಿರುವ ಎಸ್ಐಟಿ 1985ರಿಂದ 2025ರವರೆಗಿನ ಬ್ಯಾಕ್ಗ್ರೌಂಡ್ ಅನ್ನ ಜಾಲಾಡಿದ್ದಾರೆ. ಕೆದಕಿದ್ದಾರೆ ಆಕೆಯ ಹಿನ್ನೆಲೆಯನ್ನ. 40 ವರ್ಷಗಳ ಇತಿಹಾಸವನ್ನ ಜಾಲಾಡ್ತಿದ್ದಾರೆ ಅಧಿಕಾರಿಗಳು. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಸುಜಾತ ಹೇಗಿದ್ರು, ಉಡುಪಿ ಬೆಂಗಳೂರಿನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು, ಯಾವ ವರ್ಷ ಎಲ್ಲಿದ್ರು, ಯಾರ ಜೊತೆಗೆ ಇದ್ರು, ಮದುವೆ ಮಕ್ಕಳು ಸೇರಿದಂತೆ ಕಂಪ್ಲೀಟ್ ಆಕೆಯ ಹಿಸ್ಟ್ರಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಬಳಿಕ ಸುಜಾತ ಯಾರ ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ. ಆಗಸ್ಟ್ 29ಕ್ಕೆ ವಿಚಾರಣೆಗೆ ಹಾಜರಾಗಲು ನೋಟಿಸ್. ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಸುಜಾತ ಭಟ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಆಗಸ್ಟ್ 29ರಂದು ವಿಚಾರಣೆಗೆ ಸುಜಾತ ಹಾಜರಾಗುವ ಸಾಧ್ಯತೆ ಇದೆ. ಸುಜಾತಾಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ರೆಡಿ ಆಗಿದ್ದಾರೆ. 2003ರಲ್ಲಿ ಅನನ್ಯ ಕಾಣೆಯಾಗಿದ್ದಾಗ ಸುಜಾತ ಎಲ್ಲಿದ್ರು, ಅನನ್ಯ ಮಗಳ ಅಥವಾ ಸುಳ್ಳ, ಇದೆಲ್ಲದರ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯ ವೇಳೆ ಮಾಹಿತಿಯನ್ನ ಹೊರತೆಗೆಯಲಿದ್ದಾರೆ. ಇನ್ನು ಸುಜಾತ ಭಟ್ ಮನೆಗೆ ಭದ್ರತೆ ಮುಂದುವರೆದಿದೆ. ಬೆಂಗಳೂರಿನ ಬನಶಂಕರಿ ಮನೆಯಲ್ಲಿರುವ ಸುಜಾತ ಎಸ್ಐಟಿ ವಿಚಾರಣೆಗೆ ಸಮಯ ಕೇಳಿದ್ದಾರೆ. ಅನಾರೋಗ್ಯದ ನೆಪವೊಡ್ಡಿ ಪೊಲೀಸರನ್ನ ನೇಮಿಸಿ ಸುಜಾತ ನಿವಾಸಕ್ಕೆ ಭದ್ರತೆಯನ್ನ ಕೊಡಲಾಗಿದೆ. ದಯಮಾಡಿ ಯಾರನ್ನೂ ಬಿಡಬೇಡಿ ಅಂತ ಮನವಿ ಪೊಲೀಸರಿಗೆ. ಸುಜಾತ ಭಟ್ ಈ ರೀತಿಯಾಗಿ ಮನವಿ ಮಾಡಿಕೊಂಡಿರುವುದು, ಯಾರನ್ನೂ ಕೂಡ ಒಳಗಡೆ ಬಿಡಬೇಡಿ ಅಂತ ಹೇಳಿ. ಇನ್ನು ಸುಜಾತ ಭಟ್ ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೀವಿ. ಪದೇ ಪದೇ ಯಾವ ರೀತಿಯಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ರೀತಿಯಾಗಿ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನ ಕೊಡ್ತಿದ್ದಾರೆ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಒಂದು ಕಡೆ ಮಾಸ್ಕ್ ಮ್ಯಾನ್ ನ ಅಸಲಿ ಮುಖ ಬಯಲಾಗಿದೆ, ಮತ್ತೊಂದು ಕಡೆ ಸುಜಾತ ಭಟ್ ಅನನ್ಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ಕೊಡ್ತಾ ಇರುವಂತಹ ಹೇಳಿಕೆಗಳೇ ಗೊಂದಲದ ಗೂಡಾಗಿದೆ. ಅದೆಲ್ಲವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಬಿಡಿಸಬೇಕಿದೆ. ಖಂಡಿತ ಮಧುಶ್ರೀ, ಈ ಏನು ಸುಜಾತ ಭಟ್ ಹೇಳಿರುವಂಥದ್ದು ಒಂದು ಕುಕಡಪ್ ಸ್ಟೋರಿ, ಅದರಲ್ಲಿ ಯಾವುದೇ ರೀತಿ ತಿರುಳಿಲ್ಲ, ಮತ್ತು ಅವು ಹೇಳಿರೋದೆಲ್ಲ ಸುಳ್ಳು ಅನ್ನೋದು ಈಗಾಗಲೇ ಒಂದು ನಿರ್ಧಾರಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಬಂದಿದ್ದಾರೆ. ಯಾಕೆ ಅಂತ ಹೇಳಿದರೆ ಅವರ ಹೇಳಿಕೆಗಳು, ಆ ಒಂದು ಗೊಂದಲವಾದ ಹೇಳಿಕೆಗಳು, ಮತ್ತು ಕೆಲವೊಂದೊಂದು ಅವರು ಎಲ್ಲೆಲ್ಲಿ ಅಂದರೆ ಏನು ಆ ಒಂದು 40 ವರ್ಷ ಅವ್ರು ಎಲ್ಲೆಲ್ಲಿ ಇದ್ದರು ಏನೇನು ಅಂತ ಕೆಲವೊಂದು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರಿಗೆ ಅನನ್ಯ ಭಟ್ ಅಂತ ಮಗಳು ಇದ್ದಿದ್ದೇ ಸುಳ್ಳು. ಸೊ ಇವರು ಏನು ಸುಜಾತ ಭಟ್ ಹೇಳ್ತಿರುವಂಥದ್ದೆಲ್ಲ ಕುಕಡಪ್ ಸ್ಟೋರಿ, ಯಾವುದೇ ರೀತಿ ಅದರಲ್ಲಿ ಸತ್ಯ ಇಲ್ಲ, ಕಟ್ಟುಕತೆ ಅನ್ನೋದು ಈಗಾಗಲೇ ಎಸ್ ಐ ಟಿಗೆ ಮನವರಿಕೆಯಾಗಿದೆ. ಆದರೂ ಕೂಡ ಅದನ್ನು ಆನ್ ರೆಕಾರ್ಡ್ ತರಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಅಧಿಕೃತವಾಗಿ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ರು. ಅದು ಎಸ್ ಐ ಟಿಗೆ ಹಸ್ತಾಂತರ ಕೂಡ ಆಗಿತ್ತು. ಆ ಕೇಸ್ ಎಸ್ ಐ ಟಿಗೆ ಹಸ್ತಾಂತರ ಆಗಿತ್ತು. ಸೊ ಅದರಿಂದ ಎಸ್ ಐ ಟಿ ಅದನ್ನು ತನಿಖೆ ಮಾಡಿ, ಅದನ್ನು ಪೂರ್ತಿ ತನಿಖೆಯನ್ನು ಮಾಡಿ ಅದರದ್ದು ಒಂದು ತನಿಖಾ ವರದಿಯನ್ನು ಕೂಡ ಕೋರ್ಟಿಗೆ ಸಲ್ಲಿಸಬೇಕಾಗಿರುತ್ತೆ. ಸೊ ಅವರಿಗೆ ಏನೇ ಅದು ಕನ್ಫರ್ಮೇಷನ್ ಇರ್ಬೋದು, ಅಂದರೆ ಆಕೆಯ ಮಗಳು ಇರಲಿಲ್ಲ, ಈಕೆ ಹೇಳಿದ್ದು ಕಟ್ಟುಕತೆ, ಸೊ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಕೆಯನ್ನು ಬಳಸ್ಕೊಂಡು ಈಕೆಯ ಬಳಿ ಎಲ್ಲ ಹೇಳಿಸಿದ್ರು ಅನ್ನೋದು ವಿಚಾರ ಗೊತ್ತಿದ್ರು ಕೂಡ ಅದನ್ನು ಡಾಕ್ಯುಮೆಂಟೇಷನ್ ಅಲ್ಲಿ ತರುವಂಥ ಸಂದರ್ಭದಲ್ಲಿ ಅವರಿಗೆ ಎವಿಡೆನ್ಸ್ಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ಇವರು ಆ ಸುಜಾತ ಭಟ್ ಎಲ್ಲೆಲ್ಲಿದ್ಲು, ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ಲು, ಯಾರ್ಯಾರ ಜೊತೆ ಇದ್ಲು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ರು ಎಲ್ಲರನ್ನೂ ಮಾತಾಡಿಸುವಂಥದ್ದು, ಅವರಿಗೆಲ್ಲ ನೋಟಿಸ್ ಕೊಟ್ಟು ಅವರ ಹತ್ರ ಡಾಕ್ಯುಮೆಂಟೇಷನ್ ಅಂದರೆ ಅದೊಂದು ದಾಖಲೆಯಾಗಿ ರೆಡಿ ಮಾಡುವಂಥದ್ದು, ಇಂಥದ್ದೆಲ್ಲವನ್ನು ಕೂಡ ತನಿಖೆಯಲ್ಲಿ ಎಸ್ ಐ ಟಿ ಮಾಡುತ್ತೆ. ಅದ್ರ ಜೊತೆಗೆ ಈ ಸುಜಾತ ಭಟ್ಗೆ ಯಾಕೆ ಸುಳ್ಳು ಹೇಳಿದ್ರು, ಸುಳ್ಳು ಹೇಳಲಿಕ್ಕೆ ಯಾರಾದರೂ ಪ್ರೇರೇಪಣೆ ಕೊಟ್ರ, ಇಲ್ಲ ಡೈರೆಕ್ಟಾಗಿ ಸುಳ್ಳು ಹೇಳುವಂತೆ ಪ್ರಚೋದನೆ ಮಾಡಿ ಎಲ್ಲ ರೀತಿಯಲ್ಲಿ ಇಂಥದ್ದೊಂದು ಷಡ್ಯಂತ್ರವನ್ನು ರೂಪಿಸಿದ್ರ, ಈ ಎಲ್ಲ ಆ್ಯಂಗಲಲ್ಲೂ ಕೂಡ ಈಗ ಎಸ್ ಐ ಟಿ ತನಿಖೆಯನ್ನು ಮಾಡುತ್ತೆ. ಅದಕ್ಕೋಸ್ಕರ ಈಗ ಸುಜಾತ ಭಟ್ ಇಡೀ ಟ್ರ್ಯಾಕ್ ರೆಕಾರ್ಡನ್ನು ಕೂಡ ಈಗ ಎಸ್ ಐ ಟಿ ತಡ್ಕಾಡ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ.